ಸ್ನೇಹಿತರೆ, ಗದೆ ಎಕ್ಸಸೈಸ್ನ ಇಂಪಾರ್ಟೆನ್ಸ್ ಎಷ್ಟಪ್ಪ ಅಂದರೆ ಅದು ವಿ ಕೆನಾಟ್ ಎಕ್ಸ್ಪ್ಲೈನ್, ಅಷ್ಟು ಇಂಪಾರ್ಟೆಂಟ್ ಅದು. ಅದನ್ನು ಅನುಭವಿಸೋರಿಗೆ ಗೊತ್ತು. ಸೊ ಗದೆ ಎಕ್ಸಸೈಸು ಮಾಡಿ ಯಾರಾದರೂ ನಿಮ್ಮ ಗದೆ ತೊಗೊಂಡಿರೋ ನಮ್ಮ ಪೇಷಂಟ್ಸ್ಗಳು ½ kg 1 kg 2 kg ಮಾಡಿ. ಅದ್ರಿಗೇನೋ ಮೇನ್ ಅಂದರೆ ನನಗೆ ಫಸ್ಟ್ ನಮ್ಮ ರಾಯರ್ ಮಠಕ್ಕೆ ಹೋದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಿಲ್ಲ, ಅದು ಬಂದಿಲ್ಲ, ಅದೇ ನನಗೆ ಸಂತೋಷ. ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಒಂದು ಡಯಟ್ ಏನು ಮಾಡ್ತೀರಾ ಒಂದು ಸರ್ ಬ್ರೀಫ್ ಮಾಡಿಬಿಡಿ ಸರ್, ಬೆಳಗಿನ ಸಾಯಂಕಾಲವರೆಗೂ. ಸರ್ ಮಾರ್ನಿಂಗ್ ಫಸ್ಟ್ ಇದು ಕುಂಬಳಕಾಯಿ ಜ್ಯೂಸ್, ಅದಾದ್ಮೇಲೆ ಮತ್ತೊಂದು ½ an hour ನೆಲ್ಲಿಕಾಯಿ ಜ್ಯೂಸ್ ಕೊಡ್ತೀವಿ. ಆಮೇಲೆ ಆಫೀಸ್ಗೆ ಹೋಗೋ ಮುಂದೆ ದಿನ ರಾಗಿ ಗಂಜಿನೇ ಕುಡಿಯೋದು, ಬೇರೆ ದಿನ ರಾಗಿ ಗಂಜಿ. ಮಧ್ಯಾಹ್ನ ಊಟ, ಮತ್ತೆ ರಾತ್ರಿ ಏನಾದರೂ ಟಿಫನ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೂಪರ್, ಥ್ಯಾಂಕ್ ಯು ಸರ್. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ, ಎಸ್ಪೆಷಲಿ ಸಂಧಿವಾತ ANT-CCP RA ಪಾಸಿಟಿವ್ ಇರೋ ಅಂಥವ್ರಿಗೆ ನಿಮ್ಮ ಒಪಿನಿಯನ್ ಏನು ಸರ್? ಸಲಹೆ ಅಂದರೆ ಫಸ್ಟ್ ಡಯಟ್ ಮಾಡಿರಿ, ಮೆಡಿಸಿನ್ಸ್ ಜೊತೆಗೆ ಡಯಟ್ ಮಾಡಿದ್ರೆ 100% ಕ್ಯೂರಬಲ್. ಕರೆಕ್ಟ್ 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 ಕರೆಕ್ಟ್. ವೀಕ್ನೆಸ್ ಕಡಿಮೆ ಆಗಿದೆ, ಮತ್ತು ಪೇನ್ ಎಷ್ಟು ಕಡಿಮೆ ಇದೆ ಸರ್? ಪೇನ್ 90% ಪೇನ್ ಕಡಿಮೆ. ಪೇನ್ ಕಡಿಮೆ ಏನೇನು ಯಾವ ಜಾಗ ಪೇನ್ ಇದೆ ಸರ್? ಇದ್ರ ಹತ್ರ ಇಲ್ಲೇ ಇದ್ದಿದ್ದು ಸ್ಟಾರ್ಟ್ ಆಗಿದೆ. ಓಕೆ, ಪ್ರಾಬ್ಲಮ್ ಇದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ ನಡೀತಿದೆ. ಇದು ಸ್ವಲ್ಪ ಸ್ವಲ್ಪ ಇದೆ. ಓಕೆ, ಅದಕ್ಕೆ ಇವತ್ತು ಸ್ವಲ್ಪ ಇಂಜೆಕ್ಷನ್ ಚೇಂಜ್ ಮಾಡ್ತೀನಿ, ಅದು ನೋಡೋಣ. ಮತ್ತೆ ನಮಸ್ಕಾರ ಮಾಡೋಕ್ಕಾಗ್ತಿಲ್ಲ, ಆಗ್ತಾ ಇದೆ. ಮತ್ತೆ ಡಯಟ್ ಮಾಡ್ತಾ ಇದೆ. ಡಯಟ್ ಫುಡ್ ಇಂಟಾದ್ರೂ ಟೆಸ್ಟ್ ಮಾಡಿದ್ವಿ, ಅದರಲ್ಲಿ ಪೀನಟ್ ಅದಕ್ಕೆಲ್ಲ ಆಪೋಸಿಟ್ ಬಂದಿದೆ, ಅದೆಲ್ಲ ಕಂಪ್ಲೀಟ್ ಜೀರೋ ಮಾಡಿದ್ದಾರೆ. ಅದು ಅಲಸಂದೆ ಕಾಳದೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ವೆರಿ ಗುಡ್. ಮಾಡೋ ಎಕ್ಸರ್ಸೈಸ್ ಮಾಡ್ತೀನಿ, ಡಂಬಲ್ಸ್ ಮಾಡ್ತೀರಾ? ಮಾಡ್ತೀನಿ. ಗದೆ ಗದೆ ಕೂಡ ಇದೆ. ತಗೊಂಡ್ರಾ? ಮಾಡ್ತೀರಾ ಸರ್? ಎಷ್ಟು ಮಾಡ್ತೀರಾ? 50 ಮಾಡ್ತೀನಿ. ಸೂಪರ್. ಅಂದ್ರೆ 2 ಕೈಯಿಂದ 50, ಆಮೇಲೆ ಒಂದೊಂದು ಕೈಯಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 50-50 150 ಒಟ್ಟು. ಸೂಪರ್. ನೀವು ಹಂಗೆ ಮಾಡಿರಿ, ಅದು ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಗೊತ್ತಾ ನಿಮಗೆ? ಸ್ಟ್ರೆಂತ್ ಸ್ಕ್ವಾಟ್ಸ್ ಒಂದು 40 ಮಾಡ್ತೀನಿ. ಎಕ್ಸಲೆಂಟ್ ಎಕ್ಸಲೆಂಟ್. ಸ್ನೇಹಿತರೆ, ಗದೆ ಎಕ್ಸಸೈಸ್ನ ಇಂಪಾರ್ಟೆನ್ಸ್ ಎಷ್ಟಪ್ಪ ಅಂದರೆ ಅದು ವಿ ಕೆನಾಟ್ ಎಕ್ಸ್ಪ್ಲೈನ್, ಅಷ್ಟು ಇಂಪಾರ್ಟೆಂಟ್ ಅದು. ಅದನ್ನು ಅನುಭವಿಸೋರಿಗೆ ಗೊತ್ತು. ಸೊ ಗದೆ ಎಕ್ಸಸೈಸು ಮಾಡಿ ಯಾರಾದರೂ ನಿಮ್ಮ ಗದೆ ತೊಗೊಂಡಿರೋ ನಮ್ಮ ಪೇಷಂಟ್ಸ್ಗಳು ½ kg 1 kg 2 kg ಮಾಡಿ, ನೀವು ಬಾಡಿ ಹಿಂಗಾಗುತ್ತೆ ಸರ್, ಈ ಥರ ಆಗುತ್ತೆ. ಗದೆ ಮಾಡ್ತಾ ಮಾಡ್ತಾ ಆಗುತ್ತೆ, ಚೆಸ್ಟ್ ವೈಡ್ನಿಂಗ್ ಆಗುತ್ತೆ. ಆಮೇಲೆ ಇದಾಗಿದೆ, ಶೋಲ್ಡರ್ಸ್ ಕೂಡ ಸ್ವಲ್ಪ ಬ್ರಾಡ್ ಆಗಿದೆ, ಸ್ವಲ್ಪ ಇದು ಇತ್ತು, ಫ್ಲೆಕ್ಸಿಬಿಲಿಟಿ ಬಂದಿದೆ, ಎರಡು ಈಕ್ವಲ್ ಆಗಿ ಬರ್ತಾ ಇದೆ. ಎಸ್ 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 ಎಸ್. ಸರ್ ನೋಡಿದ್ರೆ ಮುಂಚೆಗೆ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಅನಿಸ್ತಿದೆ ಮ್ಯಾಮ್? ಏನೇನು ಇಂಪ್ರೂವ್ಮೆಂಟ್ ಮ್ಯಾಮ್? ಅವ್ರು ಮುಂಚೆ ಎಲ್ಲ ಸ್ನಾನ ಮಾಡಿ ಬಂದ್ರೆ ಟಯರ್ಡ್ ಆಗುತ್ತೆ. ಇವಾಗ ಫುಲ್ ಅವ್ರ ತಾಯಿ ಆಲ್ಮೋಸ್ಟ್ ಬೆಡ್ ರಿಡನ್ ಇದ್ದಾರೆ, ಅವ್ರದೆಲ್ಲ ಎತ್ತಿ ಅವ್ರು ಮಾಡ್ತಾ ಇದ್ದಾರೆ ಕೆಲಸ. ಅವ್ರನ್ನ ಚೇರ್ ಮೇಲೆ ಎತ್ತಿ ಕೂರ್ಸೋದು ಎಲ್ಲ ಮಾಡ್ತಾರೆ ನೋಡಿ ಸರ್. ಅದು ಪಾಪ ತಮಗೆ ಒಂದು ಲೋಟ. ಹೌದೌದು. ಈಗ ತಂದೆ ತಾಯಿಗೆ ವಯಸ್ಸಾಗಿರುತ್ತೆ, ನಮಗೆ ಇಷ್ಟು ನೋವುಗಳು ಇಟ್ಕೊಂಡಿರುವಾಗ ಅವ್ರ ಸೇವೆ ಮಾಡೋಕ್ಕಾಗೋದಿಲ್ಲ. ಅದೊಂದು ಸೇವೆ ಭಾಗ್ಯ ಬಂದಿದೆಯಲ್ಲ, ಅದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಅವ್ರ ಸೇವೆ ಮಾಡಿಲ್ಲ ಅಂದರೆ ಅದು ನಮಗೆ ಅದು ಪುಣ್ಯ, ಅದು ಪುಣ್ಯನೂ ಸಿಗಲ್ಲ, ಮಾನವ ಜನ್ಮಕ್ಕೆ ಅದು ಅಷ್ಟು ಇದು ಆಗೋದಿಲ್ಲ ಅದು. ಸೊ ಈ ಟೈಮಲ್ಲಿ ಅದೊಂದು ವೆರಿ ಇಂಪಾರ್ಟೆಂಟ್ ಸರ್. ಬಟ್ ಎಷ್ಟೋ ಜನ ಒಂದು 50-60 ವಯಸ್ಸರು ಬರ್ತಾರಲ್ಲ, ಅವ್ರಿಗೆ ಅವ್ರ ಪೇರೆಂಟ್ಸು 85-90 ಇರ್ತಾರೆ, ಅವ್ರು ಆಲ್ಮೋಸ್ಟ್ ಬೆಡ್ ರಿಡನ್ ಆಗಿರ್ತಾರೆ. ಸೊ ಇವ್ರಿಗೆ ಈ ಪೇನ್ಗಳು, ಮಂಡಿ ನೋವು, ಸೊಂಟ ನೋವು, ಪ್ಲಸ್ ಈ ಕೀಲುವಾಯು, ಸಂಧಿವಾತ ಇವೆಲ್ಲ ಇರುವಾಗ ಇವ್ರಿಗೇ ಇನ್ನೊಬ್ರ ಹತ್ರ ಸೇವೆ ಮಾಡ್ಕೊಳ್ತಾ ಇರ್ತಾರೆ, ಅವಾಗ ಅವ್ರಿಗೆ ಸೇವೆ ಮಾಡೋಕ್ಕಾಗಲ್ಲ. ಸೊ ವೆರಿ ಗುಡ್ ಸರ್, ನೀವು ತುಂಬ ಪುಣ್ಯದ ಕೆಲಸ ಮಾಡ್ತಿದ್ದೀರಾ. ಮೊದಲು ಫಾಸ್ಟ್ ಇವ್ರ ಜೊತೆ ಫಾಸ್ಟ್ ನಡಿಲಿಕ್ಕೆ ಬರ್ತಾ ಇದೆಲ್ಲ, ಮೇಡಮ್ ಫಾಸ್ಟ್ ಹೋಗ್ತಾ ಇದ್ರು. ಅಂದ್ರೆ ಅವರು ಎಲ್ಲಿ ಹೋದ್ರು ಎಸ್ಕಲೇಟರ್ ಯೂಸ್ ಮಾಡ್ತಾ ಇರ್ಲಿಲ್ಲ, ಈಗ ಎಸ್ಕಲೇಟರ್ ಹತ್ತಷ್ಟು ಧೈರ್ಯ ಬಂದಿದೆ. ನಾನು ಎಸ್ಕಲೇಟರ್ ಏರ್ತಾ ಇರ್ಲಿಲ್ಲ, ಮೊದ್ಲಿಂದಾನೇ ಏರ್ತಿದ್ದೆ. ಮಾಲ್ಗೆ ಹೋದ್ರೆ ಹೋದ್ರು ಸ್ಟೆಪ್ಸ್ ಹಿಡ್ಕೊಂಡು ಹೋಗ್ತಾ ಇದ್ರು, ಇಲ್ಲ ಲಿಫ್ಟ್. ಯಾಕೆ ಸರ್? ಯಾಕೆ ಸ್ಟಾರ್ಟಿಂಗ್ ನಾಗಿಂದ ಕಾಲ್ ಇದಾಗಿತ್ತಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಅವಾಗಿಂದ ನಾನು ಏರ್ತಾನೆ ಇದ್ದಿಲ್ಲ, ಎಸ್ಕಲೇಟರ್ ಏರ್ತಿದ್ದಿಲ್ಲ. ಅದು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಎಸ್ಕಲೇಟರ್ ಏರ್ತಾರೆ. ಪಾಸಿಟಿವ್ ಆಗಿರೋದೇನಂದ್ರೆ ಎಸ್ಕಲೇಟರ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕಾನ್ಫಿಡೆನ್ಸ್ ಬರುತ್ತೆ. ಪೈನ್ ಹೋದಾಗ ನಮಗೆ ಹೋಗಲ್ಲಿ ನಿಂತ್ಕೊಂತೀನಿ, ಸಡನ್ ಆಗಿ ಅಲ್ಲಿ ಕಾಲಿಟ್ಟು ಇಮಿಡಿಯೇಟ್ ಆಗಿ ಕಾಲ್ ಎತ್ತಷ್ಟು ಕಾನ್ಫಿಡೆನ್ಸ್. ಅದು ಗುಜರಾತ್ ಅಲ್ಲೆಲ್ಲ ಹೋದಾಗ ಎಸ್ಕಲೇಟರ್ ಇರ್ತಿಲ್ಲ, ಇವ್ರು ಎಸ್ಕಲೇಟರ್ ಸ್ಟೆಪ್ಸ್ ಸೇರ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಅದು ಇದಾಗಿದೆ. ಮತ್ತೆ ವಾಕಿಂಗ್ ಜೊತೆಗೆ ನಿಮ್ಗೆ ನಿಮ್ಗೆ ಮ್ಯಾಚ್ ಮಾಡ್ತಾರೆ ಸ್ಪೀಡ್. ಸೂಪರ್. ಒಂದು ಡಯಟ್ ಏನು ಮಾಡ್ತೀರಾ ಒಂದು ಸರ್ ಬ್ರೀಫ್ ಮಾಡ್ಬಿಡಿ ಸರ್, ಬೆಳಗಿನ ಸಾಯಂಕಾಲವರೆಗೂ. ಸರ್ ಮಾರ್ನಿಂಗ್ ಫಸ್ಟ್ ಇದು ಕುಂಬಳಕಾಯಿ ಜ್ಯೂಸ್, ಅದಾದ್ಮೇಲೆ ಮತ್ತೊಂದು ½ an hour ನೆಲ್ಲಿಕಾಯಿ ಜ್ಯೂಸ್ ಕೊಡ್ತೀವಿ. ಆಮೇಲೆ ಆಫೀಸ್ಗೆ ಹೋಗೋ ಮುಂದೆ ದಿನ ರಾಗಿ ಗಂಜಿನೇ ಕುಡಿಯೋದು, ಬೇರೆ ದಿನ ರಾಗಿ ಗಂಜಿ. ವೆರಿ ಗುಡ್ ವೆರಿ ಗುಡ್.
ಮಧ್ಯಾಹ್ನ ಊಟ, ಹ್ಮ್. ಮತ್ತೆ ರಾತ್ರಿ ಏನಾದ್ರು ಟಿಫನ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಸೂಪರ್. ಇದೇ ಡಯಟ್ ನೀವು ಹಿಂಗೆ ಮಾಡಿದ್ರೆ ಲೈಕ್ ಯು ವಿಲ್ ಬಿಕಮ್ ಲೈಕ್ ಏಜ್ ರಿವರ್ಸಲ್ ಅಂತ ಹೇಳ್ತಾರಲ್ಲ ಸರ್, ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಎಲ್ಲ ಮಾಡ್ತಾರಲ್ಲ, ಮಾಡೆಲ್ಸು, ಆಕ್ಟರ್ಸು, ಹಂಗೆ. ಮತ್ತೆ ಇದು ರಿವರ್ಸ್ ಆಗುತ್ತೆ ಸರ್. ಸಿ ಆಕ್ಚುಲಿ ನಮ್ಮ ಪ್ರೊಫೆಸರ್ ಏನಂತಾರೆ ಗೊತ್ತಾ, ಡಾಕ್ಟರ್ ಮಿತ್ರ ಬಸವ ಚಿಲ್ಲಾರ್, ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಸ್ತೀವಲ್ಲ ಪೇಷಂಟ್ಸ್ ಕೆಲವರಿಗೆ, ಅವರು ಈಸ್ ಇಟ್ ಕ್ಯೂರಬಲ್ ಅಂತಂದರೆ ಅವ್ರೇನಂತ ಇನ್ಫ್ಯಾಕ್ಟ್ ಇಟ್ ಈಸ್ ಎಸ್, ಅಲ್ಲಿ ಕಂಡೀಷನ್ಸ್ ಅಪ್ಲೈ ಅಂದ್ರೆ ಇವೆಲ್ಲ ಡಯಟು, ಫುಡ್ ಇಂಟರ್ನಲ್ ಟೆಸ್ಟಲ್ಲಿ ಇರೋದು ಇದು ಮಾಡಬೇಕು, ಮತ್ತು ಗಟ್ ಹೀಲಿಂಗ್ ಮಾಡ್ಕೋಬೇಕು, ಅವಾಗ ಗಟ್ ಕ್ಲೆನ್ಸ್ ಮಾಡ್ಕೋಬೇಕು ಮನೇಲಿ. ಪ್ರೋಟೋಕಾಲ್ ಇದೆ, ನೈಟ್ ನಿದ್ದೆ ಕೆಡಬಾರ್ದು, ಸ್ವೀಟು ತಿನ್ನಬಾರ್ದು, ಫ್ರಕ್ಟೋಸ್, ಇದು ಒಂದು ಕಂಪ್ಲೀಟ್ ಅದೊಂಥರ ಹಂಗೆ ಅದನ್ನು ಮಾಡಿದರೆ ಕಂಪ್ಲೀಟ್ ಸರಿಯಾಗುತ್ತೆ. ನಿದ್ದೆ ಸ್ವಲ್ಪ ಕಡಿಮೆ. ನಿದ್ದೆ ಯಾವಾಗ ಕಡಿಮೆ? ನೈಟ್ ಅಲ್ಲ ಸರ್, ಇಲ್ಲ ಹಂಗೆ ಮಾಡ್ಬೇಡಿ. ನೈಟ್ ಅಟ್ಲೀಸ್ಟ್ ಸ್ವಲ್ಪ ಬೇಗ ಊಟ, ಒಂದು 7:30 8 ಒಳಗೆ 7 o'clock ಒಳಗೆ ಊಟ ಮಾಡಬೇಕು. ಒಂದು 2 ಅವರ್ ಟಿವಿ ನೋಡ್ಬಿಟ್ಟು 9:30 10 ಗಂಟೆ ಮ್ಯಾಕ್ಸಿಮಮ್ ಮಾಡ್ಬಿಡಿ ಸರ್. ದಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಥಿಂಗ್. ಈಗ ಹಾಸಿಗೆ ಮೇಲೆ ಹೋಗೋದು, ಫೋನ್ ನೋಡ್ತಾನೆ ಇರ್ತಾರೆ, ನಿದ್ದೆ ಬರೋದಿಲ್ಲ. ಯಾಕಂದ್ರೆ ಡೈರೆಕ್ಟ್ ಲೈಟು ಬಿಡ್ದಷ್ಟು ಬ್ರೈನ್ ಅದನ್ನ ಇದು ಡೇ ಟೈಮ್ ಅಂತ ಅಂದ್ಕೊಳುತ್ತೆ. ಡೇ ಟೈಮ್ ಅಂತ ಅಂದ್ಕೊಂಡಾಗ ಮೆಲಟೋನಿನ್ ಸೆಕ್ರೆಟ್ ಮಾಡೋದಿಲ್ಲ, ನಮಗೆ ಸ್ಲೀಪ್ ಇಂಡ್ಯೂಸ್ ಆಗೋದೇ ಇಲ್ಲ ಎಷ್ಟೋ ಸರಿ ಆ ಥರ. ಆಕ್ಚುಲಿ 11:30 ಮಲಗ್ತಿದ್ದೆ, ಅದರಿಂದ ಸ್ವಲ್ಪ ನೋವು, ಬೆಳಗ್ಗೆ ಒಂದು ಸ್ವಲ್ಪ ನೋವು ಇರ್ತದೆ. ಕರೆಕ್ಟ್. ಮೊನ್ನೆ ಒಂದು 3 ದಿವಸದಿಂದ 10:30 ಮಲಗಿದ್ರೆ ಬೆಳಗ್ಗೆ ಏನು ಇರೋದಿಲ್ಲ. ಸೊ ಹಂಗಾಗಿ ನಮ್ಮ ಸಾರ್ ಹೇಳ್ತಾರೆ, ಇಟ್ ಈಸ್ ಎ ಫುಡ್ ಅಂಡ್ ಲೈಫ್ ಸ್ಟೈಲ್. ಆಟೋಇಮ್ಯೂನ್ ಕಂಡೀಷನ್ ಇಸ್ ಎ ಫುಡ್ ಅಂಡ್ ಲೈಫ್ ಸ್ಟೈಲ್ ಡಿಸಾರ್ಡರ್ ರಾದರ್ ದೆನ್ ಎನಿಥಿಂಗ್. ಸೊ ಇದು ಸರಿ ಆಗುವಾಗ ಆಬ್ವಿಯಸ್ ನಂಬರ್ ಕಡಿಮೆ ಬರಲೇಬೇಕಲ್ಲ, ಅದು ಬೈ ಡಿಫಾಲ್ಟ್ ಅದು ಬಂದೇ ಬರುತ್ತೆ. ಅದು ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಇಯರ್ಸ್ ಅಂತ. ಇವಾಗ ಇನ್ಫ್ಲಮೇಷನ್ ಆಕ್ಟಿವ್ ಆಗಿ ಉತ್ಪತ್ತಿ ಆಗ್ತಾ ಇಲ್ಲ ಅಂದರೆ ಅರ್ಧ ಕಡಿಮೆ ಆಗ್ತಾ ಇದೆ ಅಂತ. ಎಕ್ಸಾಂಪಲ್ಲು, ಇವಾಗ ನೀವು ಖರ್ಚು ಮಾಡ್ತಾ ಇಲ್ಲ, ಅದು ಅಕೌಂಟಲ್ಲಿ ಅದು ಇದಾಗ್ತಾನೆ ಹೋಗ್ತಾ ಇರುತ್ತೆ. ಹಂಗೆ ಡೆಪಾಸಿಟ್ ನ್ಯಾಚುರಲಿ ಎವ್ರಿ ಮಂತ್ ಸ್ಯಾಲ್ರಿ ಡೆಪಾಸಿಟ್ ಆಗ್ತಾ ಹೋಗ್ತೈತೆ ಅಂತ. ಅದು ನೀವು ಖರ್ಚೆ ಮಾಡ್ತಾ ಇಲ್ಲ, ಒಂದು 5 ವರ್ಷ ಬಿಟ್ಟರೆ ಅಥವಾ 2 ವರ್ಷ ಬಿಟ್ಟರೆ ಎಷ್ಟು ಆಗಬೇಕು ಅದು ಅಷ್ಟಾಗಿರುತ್ತೆ. ಅದೇ ಥರನೇ ಇದು ಡೌನ್ ಆಗ್ತಾ ಇದೆ. ಒಂದು 2 years 1 year ಬಿಟ್ಮೇಲೆ ಎಷ್ಟಿಗೆ ಬರ್ಬೇಕು ಅಷ್ಟಿಗೆ ಬರುತ್ತೆ. ಅದರಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಅರ್ಥ ಬಂದು ಇವತ್ತು ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಏನೋ ವೇರಿಯೇಷನ್ ಇದೆ ಅಂತ. ಅದನ್ನು ಆ ಪಲ್ಸ್ ಹಿಡಿಬೇಕು ನಾವು, ಅದನ್ನೇ. ದಟ್ ಈಸ್ ದ ಕ್ರಕ್ಸ್ ಆಫ್ ದ ಸ್ಟೋರಿ. ಇಲ್ಲ 8 o'clock ಎಲ್ಲ ಇಲ್ಲ ಸರ್, ನೀವು ಕರೆಕ್ಟ್ ಆಗಿದ್ದೀರಾ. ಯು ಆರ್ ಲುಕಿಂಗ್ ಯಂಗ್ ಆಲ್ಸೋ. ಹಿಂಗೆ ಕಂಟಿನ್ಯೂ ಮಾಡಿ ಎಕ್ಸರ್ಸೈಸ್. ಡೌಟ್ ಇದೆ ನನಗೆ, ಇದು ಆಕ್ಚುಲಿ ಆಕ್ಸಿಡೆಂಟ್ ಆಗಿತ್ತು, ಫೀಮರ್ ಬೋನಿಗೆ ಪ್ಲೇಟ್ ಹಾಕಿದ್ದಾರೆ. ನಾನು ಕೆಳಗೆ ಕೊಡ್ಬೇಕಂದ್ರೆ ಕಾಲ್ ಚಾಚ್ತೀನಿ, ಬಟ್ ಇದು ಫೋಲ್ಡ್ ಮಾಡ್ಲಿಕ್ಕೆ ಆಗುತ್ತಾ? ಅಲ್ಲ, ಅದು ಎಕ್ಸ್ರೇ ಇದೆಯಾ? ಎಕ್ಸ್ರೇ ತಂದಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಕರ್ ಸರ್ ಅಂತ ಇದ್ದಾರೆ, ಅವ್ರನ್ನೊಂದ್ಸರಿ ಅವ್ರದೊಂದು ಒಪಿನಿಯನ್ ತೊಗೊಂಡ್ಬಿಟ್ಟು, ಅದು ಎಕ್ಸ್ರೇ ಇದ್ರೆ ತೊಗೊಂಬನ್ನಿ, ಹಳದಿದ್ರೆ ತಗೊಂಡು ನಡೆಯುತ್ತೆ. ಇಷ್ಟು ಬರುತ್ತೆ. ಅಲ್ಲಲ್ಲ, ಅದಲ್ಲ, ಅದು ನೋಡಿಬಿಟ್ಟು ಇಫ್ ಪಾಸಿಬಲ್ ಅದು ಆಲ್ರೆಡಿ ಚೆನ್ನಾಗಿ ಹೀಲ್ ಆಗಿದೆ ಅಂತ ಹೊಸ ಎಕ್ಸ್ರೇನೆ ಮಾಡಿಸ್ಕೊಂಡ್ಬಿಟ್ಟು ಬನ್ನಿ. ಚೆನ್ನಾಗಿ ಹೀಲ್ ಆಗಿದೆ ಅಂದರೆ ಅದನ್ನು ತಗೋಸ್ಕೊಂಬಿಡಿ ಹೊರಗಡೆ, ತಗೋಸ್ಕೊಂಡ್ಬಿಟ್ಟು ನಿಜ ಅಲ್ಲಿ ತಗೋಸ್ಕೊಂಡ್ಬಿಟ್ಟು ಈ ಮಂಡಿನ ಇನ್ನೊಂದು ಸ್ವಲ್ಪ ಹೀಲ್ ಮಾಡ್ಕೊಂಡ್ಬಿಟ್ಟು, ಇನ್ನೊಂದು ಬೇಕಾದ್ರೆ ಇಂಜೆಕ್ಷನ್ ಕೊಟ್ಟು 1 or 2 ಇಂಜೆಕ್ಷನ್ಸ್ ಅಥವಾ ಬೇರೆ ಥರದ ಇಂಜೆಕ್ಷನ್ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಫ್ಲೆಕ್ಷನ್ ಬರೋ ಥರ ಮಾಡೋಣ. ಆ ಥರ ಮಾಡೋಣ. ಕಂಪ್ಲೀಟಾಗಿ ಎಲ್ಲ ನಾರ್ಮಲ್ ಆಗಿರ್ಬೇಕು ಸರ್. ಬಾಡಿ ಅಂದರೆ ನಾರ್ಮಲ್ ಆಗಿರ್ಬೇಕು, ಯಾವುದು ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆ ಥರ ಏನು ಡಿಫಿಷಿಯನ್ಸೀಸ್ ಇರಬಾರ್ದು, ಆ ಥರ ಇರಬೇಕು. ಥ್ಯಾಂಕ್ ಯು ಸರ್. ನಮ್ಮ ಯೂಟ್ಯೂಬ್ ನೋಡೋಂಥವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ, ಎಸ್ಪೆಷಲಿ ಸಂಧಿವಾತ, ANT-CCP RA ಪಾಸಿಟಿವ್ ಇರೋಂಥವ್ರಿಗೆ ನಿಮ್ಮ ಒಪಿನಿಯನ್ ಏನು ಸರ್? ಸಲಹೆ ಅಂದ್ರೆ ಫಸ್ಟ್ ಡಯಟ್ ಮಾಡ್ರಿ, ಮೆಡಿಸಿನ್ಸ್ ಜೊತೆಗೆ ಡಯಟ್ ಮಾಡಿದ್ರೆ 100% ಕ್ಯೂರಬಲ್. ಕರೆಕ್ಟ್. ದಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್. ಅದ್ರಿಗೇನೋ ಮೇನ್ ಅಂದ್ರೆ ನನಗೆ ಫಸ್ಟ್ ನಮ್ಮ ರಾಯರ್ ಮಠಕ್ಕೆ ಹೋದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಿಲ್ಲ, ಅದು ಬಂದಿಲ್ಲ, ಅದೇ ನನಗೆ ಸಂತೋಷ. ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನಿಮ್ಮ ಡಯಟ್ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಮೆಡಿಸಿನ್ ಸಪ್ಲಿಮೆಂಟ್ಸ್ ಆಡ್ ಆದ್ರೆ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಕರೆಕ್ಟ್. ಬೆಳಿಗ್ಗೆ ಎಕ್ಸರ್ಸೈಸ್ ವಾಕಿಂಗ್ ಮಾಡಿದ್ರೆ 100%. ಹೌದು ಸರ್, ಹೌದು. ಯಾಕಂದ್ರೆ ಬರೀ ಮೆಡಿಸಿನ್ ಇಂದ ಕಡಿಮೆ ಆಗಲ್ಲ. ಶಾಲೆಗಳಲ್ಲಿ ಎಕ್ಸರ್ಸೈಸ್ ಫುಡ್ಗೆ ಪ್ರಯಾರಿಟಿ ಕೊಟ್ರೆ ಅರ್ಧ ರೋಗ ಕಡಿಮೆ ಆಗುತ್ತೆ. ಅದೆಲ್ಲಿ ಶಾಲೆ ಬಿಡಿ, ಮೆಡಿಕಲ್ ಎಜುಕೇಶನ್ ನಮ್ಗೆ MBBS ಮಾಡುವಾಗ್ಲೇ ಫುಡ್ ಬಗ್ಗೆ ಇರೋದು ಒಂದೇ ಚಾಪ್ಟರ್. ಬಟ್ ಫುಡ್ ಪ್ಲೇಸ್ ದ ಮೇಜರ್. ಫಾದರ್ ಆಫ್ ಹಿಪೋಕ್ರಟಸ್ ಹೇಳಿರೋದೇನೆ, ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರಟಸ್ ಅವ್ರು ಹೇಳಿರೋದೇನೆಂದ್ರೆ ಲೆಟ್ ಫುಡ್ ಬಿ ಯುವರ್ ಮೆಡಿಸಿನ್ ಅಂತ ಹೇಳಿರೋದು ಅವರು ಮೆಡಿಸಿನ್ ಫೌಂಡ್ ಮಾಡಿದಾಗ ಹೇಳಿರೋದು ಫುಡ್ಡೇ ಮೆಡಿಸಿನ್ ಅಪ್ಪ ಅನ್ನೋ ಥರ ಹೇಳಿರೋದನ್ನ ಇವತ್ತು ಈ ಲೆವೆಲ್ಗೆ ಹೌದು. ಅಲ್ಲ, ಆಯುರ್ವೇದದ ಬಂದು 5000 ವರ್ಷದಿಂದನೇ ಹೇಳ್ಬಿಟ್ಟಿದ್ರು ಅವರು. ಇವಾಗ ರಿಫೈನ್ ಆಗಿ ಮಾಡರ್ನ್ ಮೆಡಿಸಿನ್ ಅಲ್ಲಿ ಫೌಂಡ್ ಔಟ್ ಮಾಡಿದ್ರು, ಅವರು ಅದನ್ನ ಹೇಳಿದ್ದು. ಬಟ್ ನಮಗೆ ಸಿಲೆಬಸ್ ಅಲ್ಲಿ ಇರೋದು ಒಂದೇ ಒಂದು ಚಾಪ್ಟರ್. ಅದು ಕೂಡ ಏನು, ಗೋಧಿ ತಿನ್ನಿ, ಚಪಾತಿ ತಿನ್ನಿ, ಹಾಲು ಕುಡಿರಿ, ಮೊಟ್ಟೆ ತಿನ್ನಿ. ಮೊಟ್ಟೆ ಅಂದ್ರೆ ಯಾವುದು ಈ ಥರದಂತಲ್ಲ, ನ್ಯಾಚುರಲ್ ಮೊಟ್ಟೆ ಅಂತ ಇದಾಗ್ತಾ ಇದೆ. ಸೊ ಅದನ್ನ ನಾವು ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ. ಸೊ ಹಂಗಾಗಿನೇ ನಾವು ಸ್ವಲ್ಪ ಇನ್ನೋವೇಟ್ ಮಾಡಿಬಿಟ್ಟು ರೀಇನ್ವೆಂಟ್ ಮಾಡ್ಬೇಕು. ಏನಾದರೂ ಇದ್ರೆ ಒಂದು ಸ್ವಲ್ಪ ಹೀಲಿಂಗ್ ಮಾಡಬೇಕು ಜನಗಳನ್ನ ಅಂತಂದ್ರೆ ನಾವು ಕೂತ್ಕೊಂಡು ಇನ್ನೋವೇಟ್ ಮಾಡಬೇಕು. ನಾವು ಏನು ಸ್ವಂತ ಕಲಿಬೇಕು. ಆ ಥರ ಬಿಟ್ಟು ಮೆಡಿಕಲ್ ಸಬ್ಜೆಕ್ಟಲ್ಲಿ ಏನಿಲ್ಲ, ಹಂಗಾಗ್ಬಿಟ್ಟಿದೆ. ಕೋಕೋನಟ್ ಮಾತ್ರ ಬೆಳಗ್ಗೆ ಖಂಡಿತ, ಕೋಕೋನಟ್ ಖಂಡಿತ 2 ಒಪ್ಪತ್ತು ತಗೋಬೋದು ಸರ್. ಕೋಕೋನಟ್ ಆಯಿಲ್ 2 ಒಪ್ಪತ್ತು ತಗೋ ಸಾಕು, 1 ಒಪ್ಪತ್ತು ತಗೊಂಡ್ರೆ ಬೇಜಾನಾಗುತ್ತೆ.
ದಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಫಸ್ಟ್ ಬೆಳಗ್ಗೆ ಇದು ಮಾಡ್ಬಿಡ್ತೀವಿ, ಆಯಿಲ್ ಪುಲ್ಲಿಂಗ್ ಮಾಡ್ಬಿಟ್ಟು ಆಯಿಲ್ ಪುಲ್ಲಿಂಗ್ ಎರಡು ಸರಿ ಮಾಡಿದ್ರೆ ಚೆನ್ನಾಗಿ. ಟಿವಿ ನೋಡ್ಬೇಕಾದ್ರೆ ಬಾರಿ ಆಯಿಲ್ ಪುಲ್ಲಿಂಗ್ ಮಾಡ್ಕೊಂತ ಟಿವಿ ನೋಡ್ಬಿಟ್ಟು ಹಂಗೆ ಆ ಥರ ಮಾಡ್ಬೋದು. ಬಟ್ ಈವನ್ ಆಫ್ಟರ್ ದ ಫುಡ್ ಆಯಿಲ್ ಪುಲ್ಲಿಂಗ್ ಮಾಡಿ ಮಲಗಕ್ಕಿಂತ ಮುಂಚೆ ಬ್ರಷ್ ಮಾಡ್ತೀವಲ್ಲ ಅವಾಗ ಆಯಿಲ್ ಪುಲ್ಲಿಂಗ್ ಮಾಡ್ಬಿಟ್ಟು 2 ನಿಮಿಷ ಬ್ರಷ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಇನ್ನೂ ಸೂಪರ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.